ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಕೀರ್ತಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೈನ್ಸ್ ಪೇಪರ್ ನೋಡುವ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಬೇಗ ಜಾಯ್ನ್ ಆಗಿ. ಇವತ್ತಿನ ಫಸ್ಟ್ ಕ್ವಶನ್ ನೋಡೋದಾದರೆ, ಜೈವಿಕ ಅನಿಲದ ಪ್ರಮುಖ ಅಂಶ ಯಾವುದು? ಆಪ್ಷನ್ಸ್ ಕಡೆ ಬರೋಣ. ಮೀಥೇನ್, ಆಮ್ಲಜನಕ, ಸಾರಜನಕ, ಹೀಲಿಯಂ. ಆನ್ಸರ್ ಬಂದುಬಿಟ್ಟು ಮೀಥೇನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋದಾದರೆ, ಹಿತ್ತಾಳೆಯಲ್ಲಿ ಡ್ಯಾಶ್ ಇದೆ. ಆಪ್ಷನ್ಸ್ ಕಡೆ ಬರೋಣ. ತಾಮ್ರ ಮತ್ತು ಸತು, ತಾಮ್ರ ಮತ್ತು ನಿಕಲ್, ತಾಮ್ರ ಮತ್ತು ಬೆಳ್ಳಿ, ತಾಮ್ರ ಮತ್ತು ತವರ. ಆನ್ಸರ್ ಬಂದುಬಿಟ್ಟು ತಾಮ್ರ ಮತ್ತು ಸತು. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡೋಣ. ಮಂಜುಗಡ್ಡೆಯ ಕರಗುವ ಬಿಂದು. ಆಪ್ಷನ್ಸ್ ಕಡೆ ಬರೋಣ. 50 ಡಿಗ್ರಿ, 20 ಡಿಗ್ರಿ, 0 ಡಿಗ್ರಿ, 10 ಡಿಗ್ರಿ. ಆನ್ಸರ್ ಯಾವ್ದು ಬರುತ್ತೆ ಅಂದರೆ 0 ಡಿಗ್ರಿ. ಫೋರ್ತ್ ಕ್ವಶನ್ ಬರೋಣ. ವಿಟಮಿನ್ ಕಿತ್ತಾಳೆ ಹಣ್ಣಿನಲ್ಲಿ ಹೇರಳವಾಗಿ ಕಂಡುಬರುತ್ತದೆ. ಆಪ್ಷನ್ಸ್ ಕಡೆ ಬರೋಣ. ಎ, ಬಿ, ಸಿ, ಡಿ. ಆನ್ಸರ್ ಬಂದುಬಿಟ್ಟು ಸಿ. ನೆಕ್ಸ್ಟ್ 5 ಕ್ವಶನ್ ಕಡೆ ಬರೋಣ. ಮೆಂಡೋಲಿವ್ನ ಆವರ್ತಕ ಕೋಷ್ಟವು ಯಾವುದನ್ನು ಆಧರಿಸಿದೆ? ಆಪ್ಷನ್ಸ್ ಕಡೆ ಬರೋಣ. ಪರಮಾಣು ವೃತ್ತ, ಪರಮಾಣು ಸಂಖ್ಯೆಗಳು, ಪರಮಾಣು ಪರಿಮಾಣ, ಪರಮಾಣು ದ್ರವ್ಯರಾಶಿ. ಆನ್ಸರ್ ಬಂದುಬಿಟ್ಟು ಪರಮಾಣು ದ್ರವ್ಯರಾಶಿ. ನೆಕ್ಸ್ಟ್ 6th ಕ್ವಶನ್ ಕಡೆ ಬರೋಣ. ಸೀಸದ ಪೆನ್ಸಿಲ್ಗಳನ್ನು ತಯಾರಿಸಲು ಬಳಸುವ ವಸ್ತು ಯಾವುದು? ಆಪ್ಷನ್ಸ್ ಕಡೆ ಬರೋಣ. ಹಾಬ್ರಕ, ಗ್ರಾಫೈಟ್, ಕಾರ್ಬನ್, ಕಲ್ಲಿದ್ದಲು. ಆನ್ಸರ್ ಬಂದುಬಿಟ್ಟು ಗ್ರಾಫೈಟ್. ನೆಕ್ಸ್ಟ್ 7th ಕ್ವಶನ್ ಕಡೆ ಬರೋಣ. ಮಾನವ ದೇಹದ ಯಾವ ಭಾಗದಲ್ಲಿ ರಕ್ತವನ್ನು ಶುದ್ಧೀಕರಿಸಲಾಗುತ್ತದೆ? ಆಪ್ಷನ್ಸ್ ಕಡೆ ಬರೋಣ. ಹೃದಯ, ಮೂತ್ರಪಿಂಡ, ಶ್ವಾಸಕೋಶಗಳು, ಕರುಳು. ಆನ್ಸರ್ ಬಂದುಬಿಟ್ಟು ಮೂತ್ರಪಿಂಡ. ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ಆಕಾಶ ವಸ್ತುಗಳನ್ನು ವೀಕ್ಷಿಸಲು ಯಾವ ಉಪಕರಣಗಳನ್ನು ಬಳಸಲಾಗುತ್ತದೆ? ಆಪ್ಷನ್ಸ್ ನೋಡೋದಾದರೆ ಬಯೋಸ್ಕೋಪ್, ದೂರದರ್ಶಕ, ಸೂಕ್ಷ್ಮದರ್ಶಕ, ಪೆರಿಸ್ಕೋಪ್. ಆನ್ಸರ್ ಯಾವ್ದು ಬರುತ್ತೆ ಅಂದರೆ ದೂರದರ್ಶಕ. ನೆಕ್ಸ್ಟ್ 9th ಕ್ವಶನ್. ಸ್ಟೇನ್ಲೆಸ್ ಸ್ಟೀಲ್ ಅನ್ನು ರೂಪಿಸಲು ಕಬ್ಬಿಣದೊಂದಿಗೆ ಈ ಕೆಳಗಿನ ಯಾವ ಲೋಹಗಳನ್ನು ಬಳಸಲಾಗುತ್ತದೆ? ಆಪ್ಷನ್ಸ್ ನೋಡೋದಾದರೆ ಅಲ್ಯೂಮಿನಿಯಂ, ಹೀಲಿಯಂ, ತವರ, ಕ್ರೋಮಿಯಂ. ಆನ್ಸರ್ ಬಂದುಬಿಟ್ಟು ಕ್ರೋಮಿಯಂ. ನೆಕ್ಸ್ಟ್ 10th ಕ್ವಶನ್. ರಕ್ತಕ್ಕೆ ಸಂಬಂಧಿಸಿದಂತೆ ಹಿಮೋಗ್ಲೋಬಿನ್ ಯಾವ ಸಂಕೀರ್ಣ ಪ್ರೋಟೀನ್ ಅನ್ನು ಹೊಂದಿದೆ? ಆಪ್ಷನ್ಸ್ ಕಡೆ ಬರೋಣ. ಬೆಳ್ಳಿ, ತಾಮ್ರ, ಚಿನ್ನ, ಕಬ್ಬಿಣ. ಆನ್ಸರ್ ಯಾವ್ದು ಬರುತ್ತೆ ಅಂದರೆ ಕಬ್ಬಿಣ. ನೆಕ್ಸ್ಟ್ 11th ಕ್ವಶನ್. ಯಾವ ವಿಟಮಿನ್ ಮೂಳೆಗಳನ್ನು ಬಲಪಡಿಸುತ್ತದೆ? ಆಪ್ಷನ್ಸ್ ಸಿ, ಡಿ, ಬಿ, ಎ. ಆನ್ಸರ್ ಬಂದುಬಿಟ್ಟು ಡಿ. ನೆಕ್ಸ್ಟ್ 12th ಕ್ವಶನ್. ನಗುವ ಅನಿಲದ ರಾಸಾಯನಿಕ ಸೂತ್ರ. ಆಪ್ಷನ್ಸ್ ಕಡೆ ಬರೋಣ. N2O2, NO2, N2O. ಮೇಲಿನ ಯಾವುದೂ ಅಲ್ಲ. ಆನ್ಸರ್ ಬಂದುಬಿಟ್ಟು N2O. ನೆಕ್ಸ್ಟ್ 13th ಕ್ವಶನ್. ಈ ಕೆಳಗಿನ ಯಾವ ಅನಿಲವು ಉದಾತ್ತ ಅನಿಲವಲ್ಲ? ಆಪ್ಷನ್ಸ್ ಕಡೆ ಬರೋಣ. ಹೀಲಿಯಂ, ಆಮ್ಲಜನಕ, ಆರ್ಗನ್, ನಿಯಾನ್. ಆನ್ಸರ್ ಬಂದುಬಿಟ್ಟು ಆಮ್ಲಜನಕ. ನೆಕ್ಸ್ಟ್ 14th ಕ್ವಶನ್. BCG ಲಸಿಕೆಯನ್ನು ತಡೆಗಟ್ಟುವಿಕೆಗೆ ಬಳಸಲಾಗುತ್ತದೆ. ಆಪ್ಷನ್ ಬಂದುಬಿಟ್ಟು ಕ್ಷಯ, ಡೆಂಗು, ಟೈಫಾಯ್ಡ್, ಪ್ಲೇಗ್. ಆನ್ಸರ್ ಬಂದುಬಿಟ್ಟು ಕ್ಷಯ. ನೆಕ್ಸ್ಟ್ 15th ಕ್ವಶನ್. ಕ್ಯಾರೆಟ್ನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ? ಆಪ್ಷನ್ಸ್ ಕಡೆ ಬರೋಣ. ಎ, ಸಿ, ಡಿ, ಬಿ. ಆನ್ಸರ್ ಬಂದುಬಿಟ್ಟು ಎ. ಈ ಕ್ಲಾಸ್ ಇಲ್ಲಿಗೆ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಸಿಗೋಣ ನಾಳಿನ ಕ್ಲಾಸಲ್ಲಿ.